ನಮಸ್ಕಾರ. ನೀವು ನೋಡ್ತಾ ಇರೋದು RIS ಭಾರತ್ ನ್ಯೂಸ್ 24/7. ರಾಜ್ಯದ ರಸ್ತೆಗಳಲ್ಲಿ ದಿನನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತಿವೆ. ಅಪಘಾತವಾದಾಗ ಸಮಯಕ್ಕೆ ಸರಿಯಾಗಿ ಹಣವಿಲ್ಲದೆ ಅಥವಾ ಆಸ್ಪತ್ರೆಗಳ ಅಲೆದಾಟದಿಂದಾಗಿ ಎಷ್ಟೋ ಜೀವಗಳು ರಸ್ತೆಯಲ್ಲಿ ಬಲಿಯಾಗುತ್ತಿವೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಸ್ಪತ್ರೆಯ ಲಕ್ಷಾಂತರ ರೂಪಾಯಿ ಬಿಲ್ ಭರಿಸುವುದು ಅಸಾಧ್ಯವಾದ ಮಾತು. ಇಂತಹ ಕಠಿಣ ಸಂದರ್ಭದಲ್ಲಿ ನಿಮ್ಮ ಪ್ರಾಣ ಉಳಿಸಲು ಕೇಂದ್ರ ಸರ್ಕಾರ ಈಗ PM ರಾಹತ್ ಎಂಬ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಪ್ರಮುಖ ಅಂಶಗಳು ಇಲ್ಲಿವೆ, ಗಮನಿಸಿ. ನಗದು ರಹಿತ ಚಿಕಿತ್ಸೆ. ರಸ್ತೆ ಅಪಘಾತಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೂ ದೇಶದ ಯಾವುದೇ ಭಾಗದಲ್ಲಿ ಗರಿಷ್ಠ 1.5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆ ಸಿಗಲಿದೆ. ಯಾವುದೇ ಭೇದ ಭಾವವಿಲ್ಲದೆ ನೀವು ಶ್ರೀಮಂತರಾಗಿರಿ ಅಥವಾ ಬಡವರಾಗಿರಿ, ನಿಮ್ಮ ಬಳಿ ವಿಮೆ ಇರಲಿ ಅಥವಾ ಇಲ್ಲದಿರಲಿ, ಭಾರತದ ರಸ್ತೆಗಳಲ್ಲಿ ಅಪಘಾತವಾದರೆ ಈ ಸೌಲಭ್ಯ ಪಡೆಯುವುದು ನಿಮ್ಮ ಹಕ್ಕು. ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯ. ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲ, ನಿಮ್ಮ ಹತ್ತಿರವಿರುವ ಯಾವುದೇ ಎನ್ಪ್ಯಾನೆಲ್ಡ್ ಖಾಸಗಿ ಆಸ್ಪತ್ರೆಗೂ ನೀವು ರೋಗಿಯನ್ನು ದಾಖಲಿಸಬಹುದು. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಈ ಹಣವನ್ನು ನೇರವಾಗಿ ಆಸ್ಪತ್ರೆಗೆ ಪಾವತಿಸುತ್ತದೆ. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಗುವ ವಾಹನ ಸವಾರರು ಈ ಬಗ್ಗೆ ಜಾಗೃತರಾಗಬೇಕು. ಅಪಘಾತವಾದಾಗ ಪೊಲೀಸ್ ಬರುವವರೆಗೂ ಕಾಯುವ ಅಥವಾ ಹಣ ಹೊಂದಿಸುವ ಅವಶ್ಯಕತೆ ಇಲ್ಲ. ತಕ್ಷಣ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಿ. ವೀಕ್ಷಕರೇ, ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅಪಘಾತ ಸಂತ್ರಸ್ತರನ್ನು ಆಸ್ಪತ್ರೆಗೆ ಸೇರಿಸುವವರಿಗೆ ಈ ಹಿಂದೆ ಪೊಲೀಸರ ಭಯವಿತ್ತು. ಆದರೆ ಈಗ ಗುಡ್ ಸಮರಿಟನ್ ಕಾಯ್ದೆಯಡಿ ಅಂತಹ ಪುಣ್ಯವಂತರಿಗೆ ಕಿರುಕುಳ ನೀಡುವಂತಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರವು ಜೀವ ಉಳಿಸಿದವರಿಗೆ ಗೌರವಧನವಾಗಿ 25,000ವರೆಗೆ ಬಹುಮಾನ ನೀಡುವ ಯೋಜನೆಯನ್ನು ಹೊಂದಿದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಯಾರಿಗಾದರೂ ಒಂದಲ್ಲ ಒಂದು ದಿನ ಜೀವ ಉಳಿಸಲು ಸಹಾಯವಾಗಬಹುದು. ಇದೇ ರೀತಿಯ ಜನೋಪಕಾರಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ RIS ಭಾರತ್ ನ್ಯೂಸ್ 24/7. ನಿಮ್ಮ ಸುದ್ದಿ ನಮ್ಮ ಧ್ವನಿ.